ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಕೂಡ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಯಾರು ನನ್ನ ಚಾನಲ್ ಹೊಸ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಅಂದರೆ ನಾನು ಡೈಲಿ ರೂಟೀನ್ ಬೆಳಗ್ಗೆ ಹೊರಗಡೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತು ಹೊರಗಡೆ ಹೋಗೋದಿದೆ ಸ್ವಲ್ಪ ಅಂತ ಹೇಳಿಬಿಟ್ಟು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತಾ ಇದ್ನಲ್ವ, ಅಲ್ಲಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಬೇಗನೆ ಆಯಿತು, 11:30 12 ಗಂಟೆ ಅಷ್ಟೊತ್ತಿಗೆ ಹಾಗೆ ಪೂಜೆ ಮಾಡ್ತಾಯಿದ್ದೆ. ಏನು ಗೊತ್ತಾ, ನಮಗೆ ಎಲ್ಲಿಗಾದರೂ ಹೋಗೋದಿದ್ರೆ ಮಾತ್ರ ಬೇಗ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ. ಅದೇ ನಾವು ಮನೇಲಿ ಇರ್ತೀವಿ ಅಂದಾಗ ಎಷ್ಟು ಫಾಸ್ಟಾಗಿ ಕೆಲಸ ಮಾಡೋಕ್ಕೋದ್ರೆ ಕೆಲಸನೇ ಆಗೋಲ್ಲ. ಏನೋ ಒಂಥರ ಅಯ್ಯೋ ಆಮೇಲೆ ಅನಿಸುತ್ತೆ, ಅಯ್ಯೋ ನೋಡು ಎಷ್ಟು ಚೆನ್ನಾಗಿ ಕೆಲಸ ಆಯ್ತು ಇವತ್ತು, ಡೈಲಿ ಇದೇ ಥರ ಆಗಬೇಕಲ್ಲಪ್ಪ ಕೆಲಸ ಅಂತ ಅನಿಸ್ಬಿಡುತ್ತೆ. ಎಲ್ಲಿಗಾರ ಹೋಗೋದಿದ್ದಾಗ ಮಾತ್ರ ನಿಜವಾಗ್ಲೂ ಎಷ್ಟು ಬೇಗ ಕೆಲಸ ಆಗುತ್ತೆ. ನಾವು ಡೈಲಿ ಇದೇ ಥರ ಮನಸ್ಸಲ್ಲಿ ಅಂದ್ಕೊಂಡೆ ಕೆಲಸ ಮಾಡಬೇಕಲ್ಪ ಅಂತ ಅಂದ್ಕೊತೀನಿ. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ಜಾಕಿ ಬಟ್ಟೆ ಅಂತೇಳಿ ಆಫರ್ ಹಾಕಿದ್ರು. ಜಾಕಿ ಶೂಸು, ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಆಫರ್ ಇತ್ತು. ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ಒಳಗಡೆ. ನಮಗಂತೂ ಯಾವುದೂ ಇಷ್ಟ ಆಗಲಿಲ್ಲ. ಅಂದರೆ ಶರ್ಟು ಪ್ಯಾಂಟು ಚೆನ್ನಾಗಿದೆ, ಪ್ಯಾಂಟು ಶರ್ಟು ಬಿಟ್ಬಿಟ್ಟು ಬೇರೆ ಮಿಕ್ಕಿರೋದು ಯಾವುದೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬೇರೆ ಡ್ರೆಸ್ಗಳು ಮಕ್ಕಳದಾಗಿರ್ಬೋದು ಅದು ಯಾವುದೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ನೋಡ್ಕೊಂಬಿಟ್ಟು ಏನೂ ತೊಗೊಳ್ಲಿಲ್ಲ, ಹಾಗೇ ಹೊರಟ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಮಕ್ಕಳದು ಸ್ವಲ್ಪ ಎಲ್ಲ ಡೇಟ್ ಆಫ್ ಬರ್ತ್ ಅದೆಲ್ಲ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಆಯಿತು. ಅದನ್ನೆಲ್ಲ ಸ್ವಲ್ಪ ಫಾರಮ್ ಎಲ್ಲ ಫಿಲಪ್ ಮಾಡಿ ಕೊಟ್ಟು ಬಂದ್ವಿ. 1 ವಾರ ಬೇಕು ಅಂತ ಹೇಳಿದರು. ಅಲ್ಲಿಂದ ಅವನ ಮಗನ ಫೇವ್ರೇಟ್ ಜಿಲೇಬಿ ಎಲ್ಲ ತೊಗೊಂಡು ಹಾಗೆ ಬರ್ತಾ ಹಾಗೆ ಸ್ಕೂಲ್ ಹತ್ರ ID ಕಾರ್ಡ್ ಎಲ್ಲ ಎಂಟ್ರಿ ಮಾಡಿಸ್ತಾ ಇದ್ರು ಹೊಸದಾಗಿ. ಅದನ್ನೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಬಂದು ಸಂಜೆ ಸ್ವಲ್ಪ ಬೆಂಡೆಕಾಯಿ ಇತ್ತು, ಏನಾದರೂ ತಿನ್ಬೇಕು ಅನಿಸ್ತಿತ್ತಲ್ವ, ಹಾಗಾಗಿ ಬೆಂಡೆಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಇಂಥದ್ದು ಕಬಾಬ್ ಪೌಡ್ರ್ ಇರುತ್ತಲ್ಲ ಆ ಪೌಡ್ರಿಗೆ 1.5 ಇಂದ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಖಾರ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಖಾರ ತಿನ್ನೋದು ಕಡಿಮೆ. ನಾನು ತಿಂತೀನಿ, ಒಂದು ಮೀಡಿಯಮ್ಮ ಖಾರ ತಿಂತೀನಿ, ಮಕ್ಕಳು ತಿನ್ನಲ್ಲವ. ನಮಗೆ ಮೇನ್ ಬೇಕಾಗಿರೋದೇ ಮಕ್ಕಳು ತಿನ್ನೋದಕ್ಕೆ. ಕಷ್ಟಪಟ್ಬಿಟ್ಟು ಮಾಡಿ ಮಕ್ಕಳು ತಿಂದಿಲ್ಲ ಅಂದರೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆನೇ ಹಾಕ್ತೀನಿ. ಸ್ವಲ್ಪ ಕಡಿಮೆ ಖಾರ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದ್ರೆ ಹಾಕ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿಟ್ಕೊಳ್ಳೋದಿಲ್ಲ ಯಾವಾಗಲೂ. ಹಾಗಾಗಿ ಅದಾಗಿ ಹಿಟ್ಟನ್ನು ಮಾತ್ರ ಕಲಿಸ್ಬಿಟ್ಟು ಹಾಕಿದ್ದೀನಿ. ಮೊಟ್ಟೆ ಎಲ್ಲ ಎಂತ ಇಲ್ಲ, ಏನಿದೆ ಪುಡಿಗಳೆಲ್ಲ ಹಾಕ್ಬಿಟ್ಟು ಈ ಥರ ಬಿಡಿ ಬಿಡಿಯಾಗಿ ಹಾಕಬೇಕು. ಇದೇನೆಂದರೆ ಲೋಳೆ ಇರುತ್ತಲ್ವ, ಇದು ಸ್ವಲ್ಪ ಬಿಡಿ ಬಿಡಿ ಆಗೋದಿಲ್ಲ. ನೋಡಿಕೊಂಡ್ರೆ ಇದು ಯಾವ ಥರ ಮಾಡಬೇಕು ಅಂದರೆ ನಾವು ಸಾಂಬಾರೆಲ್ಲ ರೌಂಡಾಗಿ ಕಟ್ ಮಾಡ್ತೀವಲ್ವ ಆ ಥರ ಮಾಡಬೇಕು. ಇಲ್ಲಾಂದರೆ ಹಿಡಿದಾಗಿ ಇರುತ್ತಲ್ವ, ಹಿಡಿದಿನ ಮಾಡಿಬಿಟ್ರೆ ಬೋಂಡ ಥರ ಎದ್ದು ಅದು ಸ್ವಲ್ಪ ಲೋಳೆ ಬರಲ್ಲ ಅನ್ಕೊತೀನಿ. ಇದು ಏನು ತಿನ್ನೋಕೆ ಚೆನ್ನಾಗಿದೆ, ಬಟ್ ಏನಂದರೆ ಎಣ್ಣೆ ಒಳಗಡೆ ಹಾಕ್ಬೇಕಾದ್ರೆ ಕೈಗೆಲ್ಲ ಸ್ವಲ್ಪ ಲೋಳೆ ಅಂತ ಅನಿಸ್ತಾಯಿತ್ತು. ಅದನ್ನ ಬಿಟ್ಟರೆ ಟೇಸ್ಟು ಸೂಪರಾಗಿತ್ತು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಸ್ವಲ್ಪ ಹುಳಿ ಎಲ್ಲ ಹಿಂಡಿದ್ರೆ ಅದೊಂಥರ ಕಬಾಬ್ ಥರ ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡೆ. ಇದು ಮಾತ್ರ ಸೂಪರಾಗಿತ್ತು. ಅಂದರೆ ಮಸಾಲೆ ಇಲ್ಲ ನಾರ್ಮಲಾಗಿ ಚೆನ್ನಾಗಿದೆ. ಮಸಾಲೆ ಇದ್ರೆ ಸ್ವಲ್ಪ ಜೀರ್ಣ ಎಲ್ಲ ಆಗಲ್ಲಲ್ವ, ನಾರ್ಮಲಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. ನಾನು ಏನಾದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಕ್ಕೆ ಯಾರಾದರೂ ಹೇಳಿದರೆ ಸ್ವಲ್ಪ ಉದ್ದುದಾಗಿ ಕಟ್ ಮಾಡಿ, ಇಲ್ಲ ರೌಂಡಾಗಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಟೀ ಜೊತೆಗೆ ತಿಂದ್ವಿ. ಹಾಗೆ ಮಿಕ್ಕಿರೋದು ಸ್ವಲ್ಪ ಹಾಗೆ ಇತ್ತು, ಅದನ್ನು ಮತ್ತೆ ರಾತ್ರಿ ಊಟ ಜೊತೆಗೆ ಉಳ್ಸೊಪ್ಪು ಮಾಡಿದ್ವಲ್ಲ ಅದ್ರ ಜೊತೆಗೂ ಆಗುತ್ತೆ ಅಂತೇಳಿ ಮಾಡ್ಕೊಂಡಿದ್ವಿ. ಟೀಗೆ ಸ್ವಲ್ಪ ತಿನ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಊಟಕ್ಕೆ ಸ್ವಲ್ಪ ಮಾಡಿ ಖಾಲಿ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ಬಸ್ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಅವ್ರು ಯಾವ ಥರ ಮಾಡ್ತಾರೆ ಆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಡಿಫ್ರೆಂಟಾಗಿರುತ್ತೆ. ಮೊದಲನೇದಾಗಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಬೇಳೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಳೆ ಬಂದುಬಿಟ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಹೆಸರು ಕಾಳು ಅಥವಾ ಅವರ ಬೇಳೆ ಯಾವ್ದು ಬೇಕಾದ್ರೂ ಬೇಳೆ ಸೇರಿಸ್ಕೊಬೋದು. ನಾನಿಲ್ಲಿ ಬರೀ ತೊಗರಿಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಆ ನೀರೆಲ್ಲ ಕಾದ್ಮೇಲೆ ತೊಗರಿಬೇಳೆ ಹಾಕ್ಕೊಂಡು, ತೊಗರಿಬೇಳೆ ಒಂದು ಸ್ವಲ್ಪ ಕಾಲು ಭಾಗ ಬೇಯಬೇಕು. ತುಂಬ ಜಾಸ್ತಿ ಬೇಂದರೆ ನಾವು ಕೋಸು ಬೇಯೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಕಾಲು ಭಾಗ ಬೆಂದ ತಕ್ಷಣ ಕೋಸು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯೋದಕ್ಕೆ ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ನಾನು ಸಾಂಬಾರಿಗೆ ಹುರಿಯೋದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1.5-2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂದರೆ ನಮಗೊಂದು 4-5 ಒಣಮೆಣ್ಸಿನ್ಕಾಯಿ ಸಾಕಾಗುತ್ತೆ. ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡ್ಕೊಂಡ್ರೆ ಅದೊಂಥರ ಡಿಫ್ರೆಂಟಾಗಿರುತ್ತೆ. ನಾವು ಜಾಸ್ತಿ ನಮ್ಮ ಅತ್ತೆಯವರು ಮಾಡೋ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಇದು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೆಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣಿನ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಈ ಥರ 1 ಟೊಮೆಟೊ ಹಣ್ಣು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಲೇಬೇಕು ನೀವು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಇಲ್ಲಿ ಆಲ್ರೆಡಿ ಬೆಂದಿದೆ ಕಾಳು ಮತ್ತು ಕೋಸು ಎಲ್ಲ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಮೊದಲೇ ಉಪ್ಪು ಹಾಕ್ಕೊಂಡ್ರೆ ಕಾಳೆಲ್ಲ ಬೇಗ ಬೇಯೋದಿಲ್ಲ.
ಹಾಗಾಗಿ 3/4% ಬೆಂದಿದೆ ಅಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಳಿಸ್ಬಿಟ್ಟು ನೋಡಿ ಬಸಿತಾ ಇದ್ದೀನಿ ನಾನು ಇವಾಗ. ಇಷ್ಟು ನೀರು ಬಂದಿದೆ. ಎಷ್ಟು ಬೇಕು ನೋಡ್ಬೇಕು, ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಫಸ್ಟೇ ಹಾಕ್ಕೊಬೇಕು. ಆಮೇಲೆ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಫಸ್ಟೇ ಎಷ್ಟು ಬೇಕು ಅಷ್ಟು ನೋಡಿ ಬೇಗ ಹಾಕ್ಕೊಬೇಕು. ನಾವು ರುಬ್ಬಿಡ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿದೆ. ಅದನ್ನು ಜಾರಿಗೆ ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲ್ಗಿಂತ ಕಮ್ಮಿ ಅಥವಾ ಒಂದು ಅರ್ಧ ಬೌಲ್ ಅಂದ್ಕೊಳ್ಳಿ. ತುಂಬ ಕಾಯಿ ಹಾಕಿದರೆ ಚೆನ್ನಾಗಲ್ಲ, ಸ್ವೀಟ್ ಆಗುತ್ತೆ. ಸಾಂಬಾರು ಟೇಸ್ಟ್ ಅಷ್ಟೊಂದು ಬರೋದಿಲ್ಲ. ಸ್ವಲ್ಪ ಕೊಬ್ಬರಿ ಹಸಿ ತುರಿ ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದು ಏನು ಅಂದರೆ ಸೀಕ್ರೆಟು, ಒಂದೇ ಒಂದು ಚೂರಷ್ಟು ಚಕ್ಕೆ ಹಾಕ್ಕೊಬೇಕು, 2 ಲವಂಗ ಹಾಕ್ಕೊಬೇಕು. ಇದು ಹಾಕ್ಕೊಂಡು ನೋಡಿ ಸೂಪರ್ ಟೇಸ್ಟ್ ಬರುತ್ತೆ. ಧನಿಯಾ ಪೌಡ್ರನ್ನ ಹಾಕ್ತಾಯಿಲ್ಲ, ಮಸಾಲೆ ಸಾಂಬಾರು ಅಲ್ಲ, ಆದರೆ ಬಸ್ ಸಾಂಬಾರು ಹೌದು, ಮಸಾಲೆ ಸಾಂಬಾರು ಅಲ್ಲ. ಆದರೆ ಒಂದು ಚೂರು ಚಕ್ಕೆ ಮತ್ತು 2 ಲವಂಗ ಹಾಕಿದರೆ ಸೂಪರ್ ಟೇಸ್ಟ್ ಇರುತ್ತೆ. ಇದು ಜಾಸ್ತಿ ಎಕ್ಸ್ಟ್ರಾ ಆ್ಯಡ್ ಮಾಡಿರೋದಂದರೆ ಟೊಮೆಟೊ, ಚಕ್ಕೆ, ಲವಂಗ ಇದಿಷ್ಟನ್ನೇ ಎಕ್ಸ್ಟ್ರಾ ಸೇರಿಸ್ಕೊಂಡಿನಿ. ತುಂಬಾ ಸೂಪರಾಗಿರುತ್ತೆ. ನಾವಿಲ್ಲಿ ಜಾರ್ ತೊಳಿಬೇಕಾದ್ರೆ ಸ್ವಲ್ಪ ಬಸ್ತಿಡ್ಕೊಂಡೆ ನೀರನ್ನೇ ಸಪ್ರೇಟಾಗಿ ಒಂದು ಲೋಟದಲ್ಲಿ ಎತ್ತಿಟ್ಕೊಂಡ್ರೆ ಈ ಜಾರನ್ನೆಲ್ಲ ತೊಳೆದ್ಬಿಟ್ಟು ಹಾಕೋಕ್ಕೆ ಸಾಕಾಗುತ್ತೆ. ಮತ್ತು ಎಕ್ಸ್ಟ್ರಾ ನೀರಲ್ಲಿ ಏನು ತೊಗೊಳ್ಳಲ್ಲ ನಾನು, ಅಷ್ಟೇ ನೀರು ಸಾಕಾಗುತ್ತೆ. ಇಷ್ಟು ಸಾಂಬಾರು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮೊದಲೇ ಈ ಕಾಳನ್ನು ಬೇಯಿಸ್ಕೊಬೇಕಾಗುತ್ತೆ. ಆಮೇಲೆ ನೀರು ಹಾಕಿದ್ರೆ ಟೇಸ್ಟ್ ಹೊರಟಾಗುತ್ತೆ. ನೋಡ್ಬೋದು ನನಗೆ ಎಷ್ಟು ಗಟ್ಟಿಯಾಗಿ ಬಂದಿದೆ, ತುಂಬ ತೆಳುವಿಲ್ಲ, ತುಂಬ ಗಟ್ಟಿಯಾಗಿಲ್ಲ, ಒಂದು ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ ನೀರನ್ನ. ಇವು ಪಕ್ಕದಲ್ಲಿ ಒಂದು ಒಗ್ಗರಣೆ ಕೊಡ್ಕೊಳ್ಳೋಣ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜೊತೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ, ನೀನು ಎಂತ ಇಲ್ಲ ಒಗ್ಗರಣೆ ಎಲ್ಲ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದೀತಾ ಇದ್ವಲ್ವ, ಈ ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಕೋಸು ಸಾಂಬಾರು ರೆಡಿ ಆಯಿತು. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಟೇಸ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಸಾಂಬಾರು ಆಗಿದೆ ಅಂತ ಯಾವ ಥರ ಬೇಗ ಕುದಿಯೋ ಸಾಕು ಅಂದರೆ ಇಲ್ಲಿ ನೊರೆ ಥರ ಇದೆ ಅಲ್ವಾ, ಈ ನೊರೆ ಎಲ್ಲ ಸ್ಟಾಪ್ ಆಗುತ್ತೆ, ಎಲ್ಲ ಹೋಗಿ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ ಸಾಂಬಾರು. ಈ ಥರ ನೊರೆ ಎಲ್ಲ ಇರೋದಿಲ್ಲ. ಅಲ್ಲಿ ತನಕ ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು, ಸೂಪರಾಗಿರ್ತಕ್ಕಂಥ ಸಾಂಬಾರು ರೆಡಿ ಆಯಿತು. ಒಂದ್ಸರಿ ಟ್ರೈ ಮಾಡಿ, ನಾನು ಯಾವ ಮೆಥಡಲ್ಲಿ ಕೊಟ್ಟಿದ್ದೀನಿ ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಅತ್ತೆಯವರು ನನಗೆ ಹೇಳ್ಕೊಟ್ಟಿದ್ರು, ಆ ಥರ ಸಾಂಬಾರು ರೆಡಿಯಾಗಿದೆ. ಇವಾಗ ನಾನು ಪಕ್ಕದಲ್ಲಿ ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗೆ, ತುಂಬ ಜಾಸ್ತಿನೆಲ್ಲ ಕಡಿಮೆನೆಲ್ಲ ನೋಡಿಬಿಟ್ಟು ಒಂದು ಮೀಡಿಯಮ್ಗೆ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ 1-2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ರುಬ್ಬಕ್ಕೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಬೋದು. ನೋಡಿ ನಾನಿವಾಗ ಇಲ್ಲಿ ಇದಕ್ಕೇನು ಅಂದರೆ ಸ್ವಲ್ಪ ಪಲ್ಯ ಪುಡಿ ಮಾಡಿಟ್ಕೊಂಡಿದ್ವಲ್ಲ ನಾವು, ಆ ಪಲ್ಯ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಕೊಬ್ಬರಿಗೆ ಉಪ್ಪು ಬೇಕಲ್ವ, ಹಾಗಾಗಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಪಲ್ಯ ಪುಡಿ ರೆಸಿಪಿ ಹಾಕಿದ್ದೀನಿ ಪ್ಲೇ ಲಿಸ್ಟಲ್ಲಿ, ಪೌಡರ್ ರೆಸಿಪಿ ಅಂತ ಇದೆ, ಯಾರೆಲ್ಲ ಬೇಕು ಅನಿಸುತ್ತೆ ನೋಡ್ಕೊಳ್ಳಿ. ಈ ಪಲ್ಯ ಪುಡಿ ಮಾಡ್ಕೊಂಡಿದ್ರೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸಿಗೆಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿ ಬರುತ್ತೆ ಈ ಥರ ಕಾಳು ಮಾತ್ರ. ನಿಮಗೆ ಬೇಕಾದರೆ ಖಾರ ಪುಡಿ ಹಾಕ್ಕೊಳ್ಳಿ, ಖಾರ ಪುಡಿ ಅಥವಾ ಕುರ್ಷಾಣಿ ಪುಡಿ ಈ ಥರ ಏನು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಖಾರ ಪುಡಿ ಹಾಗೆ ಸ್ವಲ್ಪ ಹಳದಿ ಪುಡಿ ಇರುತ್ತಲ್ಲ ನಿಮ್ಮ ಹತ್ರ, ಅದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೂಪರಾಗಿರುತ್ತೆ. ನಾರ್ಮಲಾಗಿ ಮಾಡೋದಕ್ಕಿಂತ ಈ ರೀತಿ ಮಾಡಿದರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗೇ ಇದೆ. ಪಲ್ಯ ಪುಡಿ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೊಂದು ಸ್ಮೆಲ್ ಅನಿಸಲ್ಲ. ಪಲ್ಯ ಪುಡಿ ಹಾಕಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನಿಲ್ಲಿ ಮುದ್ದೆ ಜೊತೆಗೆ ಮಾಡ್ಕೊಂಡಿನಿ. ಯಾವತ್ತೂ ಸಾಂಬಾರು ಮಾಡಿದಾಗ ರೈಸಿಗೆಲ್ಲ ಮಾಡ್ಕೊಳ್ಳೋದಿಲ್ಲ, ಮುದ್ದೆ ಇರಲೇಬೇಕು. ಬಸ್ ಸಾಂಬಾರುಗಳಿಗೆಲ್ಲ ನಾನು ಮುದ್ದೆ ಮಿಸ್ ಮಾಡೋದಿಲ್ಲ, ಯಾವಾಗಲೂ ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಪ್ಲೀಸ್ ಹಾಗೆ ಯಾರೆಲ್ಲ ಟ್ರೈ ಮಾಡ್ತೀರಾ ಟ್ರೈ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಇದೇ ಮೆಥಡಲ್ಲಿ ಜವಳಿಕಾಯಿ ಬಸ್ಸಾರು ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಅದು ಊಟ ಮಾಡಿಕೊಂಡು ನಾವು ಮಧ್ಯಾಹ್ನ ಮತ್ತೆ ಹೊರಟ್ವಿ. ಅಂದರೆ ನೆಕ್ಸ್ಟ್ ಡೇ ನಾವು ಫಸ್ಟ್ ಡೇ ಕೊಟ್ಟು ಬಂದಿದ್ವಿ, ಹೋಗ್ಬಿಟ್ಟು ಫಾರಮ್ನೆಲ್ಲ ಭರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಒಂದು 3 ದಿನ ಬಿಟ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮತ್ತೆ ಹೊರಟ್ವಿ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 2:30 ಹೋದರೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಇನ್ನೇನು ಮಕ್ಕಳು ಸ್ಕೂಲಿಗೆ ಬಿಡ್ತಾರೆ, ಅಷ್ಟರಲ್ಲಿ ಕರ್ಕೊಂಡು ಬರ್ಬೋದು ಅಂತೇಳಿ ಬರ್ತಾಯಿದ್ವಿ. ಹಾಗೆ ಬರ್ಬೇಕಾದ್ರೆ ರೋಡ್ ಸೈಡೆಲ್ಲ ಹಾಗೆ ಇದು ಮಡಿಕೆಗಳೆಲ್ಲ ಇಟ್ಟಿದ್ರು. ನಾನು ಸ್ವಲ್ಪ ಬೇರೆ ಏನೋ ತೊಗೊಬೇಕಿತ್ತು, ನೋಡ್ತಾ ಇದ್ದೆ ನಲ್ಲಿ ಹಾಕಿದ್ರು. ನಲ್ಲಿ ಎಲ್ಲ ಹಾಳಾದರೆ ಹೆಂಗೆ ಮಾಡೋದು, ಅಲ್ಲಿ ಕಟ್ಟಾಗುತ್ತಂತ ಅವ್ರಿಗೆ ಕೇಳ್ತಾ ಇದ್ದೆ. ಅವರಿಲ್ಲ, ನಲ್ಲಿ ಪಕ್ಕದಲ್ಲಿ ನಾವು ಗಮ್ ಹಾಕಿದ್ದೀವಿ, ಆ ಗಮ್ ತೆಗೆದ್ಬಿಟ್ಟು ನಲ್ಲಿ ಹಾಕ್ಬೋದು ಅಂತ ಹೇಳಿದ್ರು. ನಾನು ಕೇಳಿದೆ ನಲ್ಲಿ ಯಾವ ಥರ ತೆಗೆದು ಮಡಿಕೆ ಹೊಡೆದೋಗಲ್ಲ ಅಂದಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು. ನನಗೆ ಈ ಥರದ್ದೊಂದು ಬೇಕಿತ್ತು, ಲೋಬಾನ ಎಲ್ಲ ಹಾಕೋದಕ್ಕೆ. ಯಾವಾಗಲೂ ಬೇಕು ಅಂದಾಗಲೇ ತೊಗೊಳಕ್ಕೆ ಟೈಮ್ ಆಗೋದಿಲ್ಲ, ಯಾವಾಗಲಾದ್ರೂ ಈ ಥರ ಬಂದಾಗ ತೊಗೊಬೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ಅದು ಚಿಕ್ಕದೊಂದು ತೊಗೊಂಡೆ. ಅಲ್ಲಿಂದ ಬರ್ತಾ ಈ ಕಡೆ ಎಲ್ಲ ಚೆನ್ನಾಗಿ ಕಲರು ಮಡಿಕೆಗೆಲ್ಲ ಪೇಂಟ್ ಹಾಕಿಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನಲ್ಲಿದೆಲ್ಲ ನಮ್ಮ ಮಕ್ಕಳ ಕೈಲೆಲ್ಲ ಇರೋದಿಲ್ಲ, ಸ್ವಲ್ಪ ಟಚ್ ಆದರೆ
ತುಂಬ ಸೂಕ್ಷ್ಮ ಅವೆಲ್ಲ ನೀಟಾಗಿ ತೊಳಿಬೇಕು, ನೀಟಾಗಿ ನಿಧಾನಕ್ಕೆ ಇಡಬೇಕು. ಅದಕ್ಕೆ ಬೇಡ ನಾನು ತೊಗೊಳ್ಳಿಲ್ಲ, ನೋಡಿದೆ ನಲ್ಲಿಯಲ್ಲಿ ಯಾವ ರೀತಿ ಹಾಕ್ತಾರೆ ಅಂತ ಕೇಳಿದೆ. ಅಷ್ಟು ಅಲ್ಲೊಂದು ಅದು ತೊಗೊಂಡು ಲೋಬನ ಹಾಕೋದನ್ನ ಹಾಗೆ ಬಂದೆ. ನೆಕ್ಸ್ಟ್ ಇಲ್ಲ ಸ್ವಲ್ಪ ಸಾಮಾನು ಬೇಕಿತ್ತು, ನೋಡೋಣ ಏನಾದರೂ ಬೇಕಿರುತ್ತಲ್ವ. ಫ್ರೀಯಾಗಿದ್ದಾಗ ಹೀಗೇ ಎಲ್ಲರೂ ಶಾಪ್ ಈ ಥರ ಸಿಕ್ತು ಅಂದರೆ ನಾನು ಅವಾಗವಾಗ ಹೋಗ್ತಾ ಇರ್ತೀನಿ. ಹಿಂಗೆ ಏನಾದರೂ ಸ್ವಲ್ಪ ನೋಡ್ತೀನಿ, ಯಾವ್ದಾದ್ರು ಒಂದು ಮನಸ್ಸಿಗೆ ಬೇಕು ಅಂದಾಗ ತೊಗೊತೀನಿ. ಅಷ್ಟೊಂದು ಶಾಪಿಂಗೆಲ್ಲ ಮಾಡಿ ನಾನು ಖರ್ಚು ಮಾಡೋದಿಲ್ಲ. ಯಾವುದು ಯೂಸ್ ಆಗುತ್ತೆ ತುಂಬ ಅದನ್ನು ಮಾತ್ರ ತೊಗೊತೀನಿ. ನೋಡ್ಬೋದು ಪುಟ್ಟ ಆಣಿಗೆ ಎಷ್ಟು ಚಿಕ್ಕದಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಬ್ರಷ್ ತೊಗೊಳ್ಳೋಣ ಅಂತ ನೋಡಿದೆ, ಏನೇ ಬ್ರಷ್ ತೊಗೊಂಡು ಕ್ಲೀನ್ ಮಾಡಿದ್ರು ನಾನು ಕೈ ಹಾಕ್ಬಿಟ್ಟು ಕ್ಲೀನ್ ಮಾಡ್ದಂಗೆ ಆಗೋಲ್ಲ ಅಂತೇಳ್ದು. ಈ ಬಕೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಜಾಯೋ ಅವ್ರದ್ದು. ನಾವು ಮನೇಲಿರೋದಿದೆ ಬಕೆಟು, ಎಷ್ಟು ಚೆನ್ನಾಗಿ ಬಂದಿದೆ. ಬಕೆಟ್ ಚೆನ್ನಾಗಿದೆ, ಕಲರಂತೂ ತುಂಬ ಇಷ್ಟ ಆಯಿತು, ತೊಗೊಬೇಕು ಅನ್ನಿಸ್ತಾ ಇತ್ತು. ಆದರೆ ಏನು ಮಾಡೋದು, ಮನೇಲಿದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಇನ್ನೇನು ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಅಲ್ಲಿಂದನೇ ಬಂದ್ವಿ. ನಾವೆಲ್ಲೇ ಹೋದರೂ ಮಕ್ಕಳು ಸ್ಕೂಲ್ ಬಿಡೋ ಟೈಮಿಗೆ ಕರೆಕ್ಟಾಗಿ ಅಟೆಂಡೆನ್ಸ್ ಹಾಕ್ಬಿಡ್ಬೇಕು. ಹಾಗೆ ಬಂದುಬಿಟ್ಟು ಕರ್ಕೊಂಡೋದ್ವಿ. ಅಂತೂ ಫಾರಮ್ ಎಲ್ಲ ಕೊಟ್ಟರು ಕರೆಕ್ಟಾಗಿ ಮಾಡಿ. ನಾವೇನೋ ಒಂದು ಹೇಳಿರ್ತೀವಿ, ಈ ಕಂಪ್ಯೂಟರಲ್ಲೇ ಟೈಪ್ ಮಾಡ್ಬೇಕಾದ್ರೆ ಅವ್ರು ಮಿಸ್ಟೇಕ್ ಮಾಡಿರೋ ಇದಕ್ಕೆ ನಮಗೆ ಸಖತ್ ಟೆನ್ಷನ್ ಆಯಿತು. ತುಂಬ ದಿನದಿಂದ ಓಡಾಡಿದ್ದೀವಿ. ಸುಮಾರು ನಮ್ಮ ಮನೆಯವರಂತೂ ಒಂದು 15 ದಿನದಿಂದ ಆ ಕಡೆ ಹೋಗೋದು ಕೇಳ್ಕೊಂಬರೋದು, ಈ ಕಡೆ ಹೋಗೋದು ಕೇಳ್ಕೊಂಬರೋದು. ಇಲ್ಲಾಗಲ್ಲ, ಆ ಕಡೆ ಹೋಗಿ ಅಲ್ಲಾಗಲ್ಲ, ಮುನ್ಸಿಪಾಲ್ಟಿಗೆ ಹೋಗಿ ಇಲ್ಲ ಅಲ್ಲಾಗ, ತಾಲೂಕು ಆಫೀಸಿಗೆ ಹೋಗಿ, ಸೈಬರಲ್ಲಿ ಹೋಗಿ, ಎಲ್ಲ ಕಡೆ ಅಲ್ಲಿ ಇಲ್ಲಿ ಅಂತ ಅಲ್ದಾಡಿಸ್ಬಿಟ್ರು. ಕೊನೆಯಲ್ಲಿ ಯಾವುದೋ ಒಂದು ಡಿಸೈಡ್ ಮಾಡಿ ಒಂದು ಕಡೆ ಹೋಗ್ಬಿಟ್ಟು ಏನೋ ಒಂದು ಸೆಲೆಕ್ಟ್ ಮಾಡಿ ಕೊಟ್ಟು ಬಂದ್ವಿ. ಹೆಸರು ಇಂಗ್ಲೀಷಲ್ಲಿ ಚೇಂಜ್ ಆಗಿಬಿಟ್ಟಿತ್ತು, ಕನ್ನಡದಲ್ಲಿ ಸರಿ ಇದು ಇಂಗ್ಲೀಷಲ್ಲಿ ಚೇಂಜ್ ಆಗಿರ್ತೀವಿ. ಬರ್ತಲ್ಲೆಲ್ಲ ಚೇಂಜ್ ಆಗಿಬಿಟ್ಟಿದೆ. ನಾವು ನೋಡ್ಕೊಂಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಸ್ಕೂಲಲ್ಲಿ ಹೇಳಿದ ಮೇಲೇ ನಾವು ಅಬ್ಸರ್ವ್ ಮಾಡಿದ್ದು ಚೇಂಜ್ ಆಗಿಬಿಟ್ಟಿದ್ದು. ಅದನ್ನೆಲ್ಲ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು 15 ದಿನದಿಂದ ಓಡಾಡಿದ್ವಿ ನಾವು. ಕೊನೆಯಲ್ಲಿ ಮಾಡಿಸ್ಕೊಂಡು ತೊಗೊಂಬಂದ್ವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಮಳೆ ಬೇರೆ ಇಲ್ಲ ಇವಾಗ, ಗಾಳಿ ಅಂದ್ರೆ ಗಾಳಿ. ರೋಡಲ್ಲಿರೋ ಮರಳೆಲ್ಲ ಬಂದುಬಿಟ್ಟು ಅಷ್ಟೊಂದು ಮರಳು ಸ್ಟಾಕ್ ಆಗಿಬಿಟ್ಟಿದ್ದು. ಅಲ್ಲಿಂದ ಬಂದ ತಕ್ಷಣವೇ ಎಲ್ಲ ಕಸನೆಲ್ಲ ಗುಡಿಸ್ಕೊತೀನಿ. ಒಳಗಡೆ ಎಲ್ಲ ಬಂದಿತ್ತು, ಅಷ್ಟೊಂದು ಕಾಣಿಸ್ತಾ ಇಲ್ಲ ನಿಮಗೆ. ಸಖತ್ ಧೂಳು ಬರ್ತೀವಿ. ಇವಾಗಾದರೂ ಪರವಾಗಿಲ್ಲ, ಸ್ವಲ್ಪ ಬೇಸಿಗೆ ಟೈಮಲ್ಲಂತೂ ಸಖತ್ತು ಒಳಗಡೆ ಬಂದಿರುತ್ತೆ. ಹಾಗೆ ನಮ್ಮ ದೊಡ್ಡ ಮಗ ಕೂಡ ಮತ್ತು ಸ್ಕೂಲಿಂದ ಬಂದು ಅವರಿಗೆಲ್ಲ ಸಂಜೆ ಏನಾದರೂ ತಿನ್ನೋಕೆ ಕೊಡ್ತಾ ಇರಬೇಕು. ಏನಾದರೂ ಚಪಾತಿ ದೋಸೆ ಅದಿದ್ದರೆ ಈ ಥರ ಕೊಟ್ಬಿಡ್ತೀನಿ. ನಾನು ಡ್ರೈ ಫ್ರೂಟ್ ಉಂಡೆ ಮಾಡಿಕೊಂಡಿದ್ದೆ, ಇಲ್ಲ ಅಂದರೆ ಕಾರ್ನ್ ಇರುತ್ತಲ್ಲ, ಕಾರ್ನ್ ಮತ್ತು ಹುರಿದ್ಬಿಟ್ಟು ಅದನ್ನಾದರೂ ಕೊಡ್ತೀನಿ, ಇಲ್ಲ ಬೇಯಿಸಿರೋದಾದ್ರೂ ಕೊಡ್ತೀನಿ. ಈ ಥರ ಏನಾದರೂ ಸಂಜೆ ಟೈಮಲ್ಲಿ ಇರಲೇಬೇಕು. ಅದೆಲ್ಲ ಟೈಮಲ್ಲಿ ಇರುತ್ತೆ ಅಂತ ಹೇಳೋಕ್ಕಲ್ಲ, ಒಂದೊಂದು ಟೈಮ್ ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಇರೋದನ್ನ ಹಾಲನ್ನು ಕೊಟ್ಬಿಡ್ತೀನಿ. ಕೊಟ್ಬಿಟ್ಟು ಟ್ಯೂಷನಿಗೆ ಕಳಿಸ್ತೀನಿ. ಇದು ನನ್ನ ಮಗ, ದೊಡ್ಡ ಮಗ ಬಂದುಬಿಟ್ಟು ನನಗೆ ಹುಷಾರಿಲ್ಲ, ಸ್ವಲ್ಪ ನೀರಲ್ಲಿ ಬೆಳಗ್ಗೆ ಬೇಗ ಎದ್ದು ಹೊರಗಡೆ ನೀರು ಹಾಕ್ಬೇಕಾದ್ರೆ ಎಲ್ಲ ಬಂದು ನೀರಲ್ಲಿ ಆಟ ಆಡ್ಬಿಡ್ತಾನೆ. ಸ್ವಲ್ಪ ಶೀತ ಮಾಡ್ಕೊಂಡ್ಬಿಟ್ಟು ತಲೆಯೆಲ್ಲ ಸುತ್ತುತ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ರಜಾ ಹಾಕ್ಬಿಟ್ಟಿದ್ದ. ಅದಕ್ಕೆ ಎಂಥದ್ದು ಏನು ಮಾಡಲಿ ಪಾಪ, ಇವತ್ತು ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನೇ ಮನೆಯಲ್ಲಿ ಬರೆಸ್ತಾ ಇದ್ದೆ. ಏನೇ ಅಂದರೂ ಮನೆಯಲ್ಲಿ ಮಕ್ಕಳು ಟ್ಯೂಷನಲ್ಲಿ ಬರ್ದಂಗೆ ಮನೇಲಿ ಓದ್ಕೊಳ್ಳಲ್ಲ. ಎಷ್ಟೇ ಎದುರಿಸಿದ್ರು ಅವರು, ಎಷ್ಟೇ ಇದು ಮಾಡಿದ್ರು ಮನೆಯಲ್ಲಿ ಓದ್ಕೊಳ್ಳಲ್ಲ. ತಾಯಿ ಅಂದ್ರೇ ಹಾಗೇನೆ, ಎಷ್ಟೇ ಮಕ್ಳುಗಳು ಹೆದರಲ್ಲಿ ಎಷ್ಟೇ ಹೊಡೆದು ಎಷ್ಟೇ ಬೈದರು ಅಮ್ಮನಿಗೆ ಅಷ್ಟೊಂದು ಹೆದರ್ಕೊಳ್ಳಲ್ಲ. ಹೊರಗಡೆ ಟ್ಯೂಷನಲ್ಲಾದರೆ ನೀಟಾಗಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬರ್ತಾರೆ. ನಾನು ಕೂಡ ಕೆಲಸ ಎಲ್ಲ ಮಾಡ್ಕೊತ ಪಾತ್ರೆಗಳೆಲ್ಲ ತೊಳೆದಿದ್ದು ಹಾಗೆ ಇತ್ತು. ಮಧ್ಯಾಹ್ನ ತೊಳೆದಿಟ್ಟಿದ್ದೆಲ್ಲ ಎಷ್ಟೊಂದು ತುಂಬೋಗ್ಬಿಟ್ಟಿದ್ದೀನಿ. ನೆಕ್ಸ್ಟು ಮತ್ತೆ ಪಾತ್ರೆಗಳು ತೊಳಿಬೇಕಲ್ವ, ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಹಾಗೆ ನಮ್ಮ ಮಗನಿಗೆಲ್ಲ ಬರ್ಸ್ಕೊತಾ. ಅದಕ್ಕೆ ಸ್ವಲ್ಪ ತಲೆ ಸುತ್ತು, ಸ್ವಲ್ಪ ಜ್ವರ ಬಂದಂಗೆ ಮೈಯೆಲ್ಲ ಬಿಸಿಯಾಗಿತ್ತು. ಅದಕ್ಕೆ ಇವತ್ತು ಒಂದಿನ ಟ್ಯೂಷನ್ಗೆ ಹೋಗಲ್ಲಮ್ಮ, ಮನೆಗಿರ್ತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಬಿಡು ಪರವಾಗಿಲ್ಲ, ಸ್ವಲ್ಪ ಮೈಯೆಲ್ಲ ಬಿಸಿದ್ದು ಶೀತ ಆಗಿತ್ತಲ್ಲ ಅಂತ ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಡಿಸ್ದೆ. ಅವನಿಗೆ ಕೂಡ ಒಂದಿನ ಟ್ಯೂಷನ್ಗೆ ಹೋಗಿಲ್ಲಲ್ಲಪ್ಪ ಅಂತ ಅವನಿಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ. ನಾವು ಕೂಡ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದೊಂದ್ಸರಿ ಹಾಗೆ ಮಾಡ್ತಿದ್ವಿ. ಏನಾದರೂ ಹೋಮ್ವರ್ಕ್ ಬರ್ದಿಲ್ಲಪ್ಪ, ಏನಾದರೂ ಮಿಸ್ ಆಗಿಬಿಟ್ಟಿದೆ, ಬರ್ಕೊಂಡಿಲ್ಲ ಅಂತ ಸರೆಲ್ಲ ಹೊಡಿತಾ ಇರ್ತೀವಿ. ನಿಜವಾಗ್ಲೂ ನಾವಂತೂ ಒಂದೊಂದ್ಸರಿ ತುಂಬ ಎಲ್ಲ ಚಕ್ಕರ್ ಹಾಕಿ ಲಾಕಾಗಿ ಬಿಡೋದು ಇಲ್ಲ ಮನೆಯಲ್ಲಿ. ಆಗ ಅನ್ನಿಸ್ಬಿಡ್ತಿತ್ತು ನಮಗೆ, ಅಯ್ಯೋ ಇವತ್ತೊಂದಿನ ಹೋಗೋದು ಬೇಡ, ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡ್ಲಪ್ಪ ಅಂತ ಹೇಳಿದ್ರೆ ಮನೇಲಿ ಬಿಡ್ತಾ ಇರಲಿಲ್ಲ. ಹಾಗೆ ಇವನು ಅಷ್ಟೇ, ಅಂದರೆ ಸ್ಕೂಲಿಗೆಲ್ಲ ತಪ್ಪಿಸ್ಕೊಳ್ಳೋದಲ್ಲ, ಯಾವತ್ತೂ ಹೋಗಲ್ಲ, ತಪ್ಪಿಸ್ಕೊಂಡಿಲ್ಲ. ಅಂದರೆ ಟ್ಯೂಷನಿಗೆ ಇವತ್ತು ಒಂದಿನ ಹೋಗಲ್ಲ, ಮೈಯೆಲ್ಲ ಬಿಸಿ ಇದೆ ಹಾಗೆ ಹೀಗೆ ಅಂತ ಹೇಳಿ ಇವತ್ತು ಒಂದಿನ ಮನೇಲಿರ್ತೀನಿ, ನಾಳೆ ಹೋಗ್ಬಿಡ್ತೀನಿ ಅಂತ ಹೇಳ್ದ. ಬಿಡು, ಏನೋ ಒಂದು ಆಸೆ ಇದೆಯಲ್ಲ ಪಾಪ ಅವ್ರಿಗೂ ಅಂತ ಹೇಳ್ಬಿಟ್ಟು ಮನೇಲಿದ್ದ. ನನಗೆ ಮೊದಲಿಂದ ನಾವೆಲ್ಲ ಸ್ಕೂಲಿಗೆ ಹೋಗೋದೆಲ್ಲ ನೆನಪಾಗ್ತಾಯಿದೆ, ನಾವು ಇದೇ ಥರ ಮಾಡ್ತಿದ್ವಲ್ಲ ಅಂತ ನನಗೆ ನಗು ಬರ್ತಾಯಿತ್ತು ನೆನೆಸ್ಕೊಂಡು. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ ಅನಿಸುತ್ತೆ. ನಾನು ಅಷ್ಟು ಬಂದು ಅಲ್ಲಿಂದ ಬಂದುಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಬಟ್ಟೆಗಳೆಲ್ಲ ಮಡಚಿಟ್ಬಿಟ್ಟು, ಹಾಗೆ ಒಬ್ಬ ಮಗನ ಟ್ಯೂಷನಿಗೆ ಕಳಿಸಿ ಅಲ್ಲಿಂದ ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು
ಮಗನಿಗೆಲ್ಲ ಬರ್ಸ್ಕೊತ ಕೂತ್ಕೊಂಡಿದ್ದೆ. ಅಷ್ಟೇ ಟೀ ಇವಾಗ ಸ್ವಲ್ಪ ಸಂಜೆ ಟೈಮ್ ಟೀ ಎಲ್ಲ ಕುಡಿತಾ ಇಲ್ಲ. ಹಾಗೆ ಸ್ವಲ್ಪ ಹಾಲು ಕುಡ್ಕೊಂಡೆಲ್ಲ ಪಾತ್ರೆಗಳಲ್ಲಿ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ರೈಸಿಗೆಲ್ಲ ಇಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಗುರುವಾರ ಆಗಿರೋದ್ರಿಂದ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಏನೋ ಒಂಥರ ಸಮಾಧಾನ ಮನಸ್ಸಿಗೆ ದೇವಸ್ಥಾನಕ್ಕೆ ಹೋಗಿ ಬಂದರೆ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಮನೆಯವರಿದ್ದರೆ ಮಿಸ್ ಮಾಡಲ್ಲ ಗುರುವಾರನ ರಾಯರ ವಾರಕ್ಕೆ ಹೋಗ್ಬಿಟ್ಟು ಮಕ್ಕಳನ್ನು ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬಂದರೆ ಒಂದು ಸ್ವಲ್ಪ ಸಮಾಧಾನ. ಹಾಗೆ ಇಲ್ಲಿ ಬೆಳಗ್ಗೆ ಬೇಗ ಬೇಗ ತರಕಾರಿಯೆಲ್ಲ ಕಟ್ ಮಾಡ್ಕೊತಾ ಇದ್ದೆ. ಹೆಚ್ಚಿಟ್ಕೊಂಡ್ರೆ ಬೇಗ ಮುಗ್ದೋಗ್ಬಿಡುತ್ತಲ್ವ. ಬೆಳಗ್ಗೆ ಒಂದೇ ಥರ ತರಕಾರಿ ಇದ್ದರೆ ನಾನು ಕಟ್ ಮಾಡಿಟ್ಕೊಳ್ಳಲ್ಲ. ಸುಮಾರು ಒಂದು 2-3 ಥರ ತರಕಾರಿಗಳಾದರೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀನಿ. ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೂ ನಡೆಯುತ್ತೆ. ಹಾಗೆ ಫಾಸ್ಟಾಗಿ ತಿಂಡಿ ಮಾಡ್ಕೊಬೇಕು ಅಂದ್ರೂ ಈ ಥರ ಕಟ್ ಮಾಡಿಕೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ. ರಾತ್ರಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಮು ಮಿಕ್ಕಿರೋದ್ರಿಂದ ನಾನೆಲ್ಲ ತರಕಾರಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇಬ್ಬರು ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ತಾ ಇದ್ದೀನಲ್ಲ, ಹಾಗಾಗಿ ನಾನು ಸ್ವಲ್ಪ ಫ್ರೀ ಆಗಿದ್ದೀನಿ. ಇಲ್ಲ ಅಂದರೆ ತುಂಬ ಬ್ಯುಸಿಯಾಗಿರ್ತಾಯಿತ್ತು. ನನ್ನ ಕೈಲಂತೂ ಆಗ್ತಾ ಇರಲಿಲ್ಲ. ಸಖತ್ತು ನನಗೆ ಸುಸ್ತಾಗಿಬಿಡ್ತಾ ಇತ್ತು. ಟ್ಯೂಷನಿಗೆ ಕಳಿಸಿರೋದ್ರಿಂದ ಮಕ್ಕಳನ್ನ ನನಗೂ ಸ್ವಲ್ಪ ಆರಾಮಾಗಿದೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆಲ್ಲ. ಹಾಗೆ ರಾತ್ರಿ ಊಟಕ್ಕೆ ಸಾಂಬಾರು ಮತ್ತು ರೈಸು, ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ವಲ್ಲ, ನೈಟ್ ಮುದ್ದೆ ಮಾಡ್ಕೊಳ್ಳಿಲ್ಲ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.